ನಾಳೆ ದೇಶವ್ಯಾಪಿ ಔಷಧಿ ಅಂಗಡಿಗಳ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಆನ್ಲೈನ್ಗಳಲ್ಲಿ ಔಷಧಿ ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಿ ಈ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ನಾಳೆ ರಾಜ್ಯಾದ್ಯಂತ ಫಾರ್ಮಸಿ ಬಂದ್ ಆಗುವ ಸಾಧ್ಯತೆ ಇದೆ. ಆನ್ಲೈನ್ನಲ್ಲಿಯೇ ಎಲ್ಲ ಸಿಗುವಾಗ ಔಷಧಿ ಅಂಗಡಿಗೆ ಯಾರು ಬರ್ತಾರೆ? ಯಾರು ಕೂಡ ಬರುವುದಿಲ್ಲ. ತತ್ಕ್ಷಣವೇ ಕೂಡ 5-10 ನಿಮಿಷಗಳಲ್ಲಿಯೇ ಇದ್ದ ಜಾಗಕ್ಕೆ ಔಷಧಿ ಸರಬರಾಜಾಗುವಂತ ವ್ಯವಸ್ಥೆ ಇ ಕಾಮರ್ಸ್ ನಲ್ಲಿದೆ ಅಥವಾ ಆನ್ಲೈನ್ ಶಾಪಿಂಗ್ ಅಲ್ಲಿದೆ. ಇಂಥ ಇ ಕಾಮರ್ಸ್ ಆ್ಯಪ್ಗಳ ವಿರುದ್ಧ ಫಾರ್ಮಸಿಗಳು ಅಂದರೆ ಔಷಧಿ ಅಂಗಡಿಗಳು ಸಮರವನ್ನು ಸಾರ್ತಾ ಇದ್ದಾರೆ. ಡೆಲಿವರಿ ಆ್ಯಪ್ಗಳ ಮೂಲಕ ಆನ್ಲೈನ್ನಲ್ಲಿ ಔಷಧಿ ಮಾರಾಟ ಆಗ್ತಾ ಇದೆ. ನಾಳೆ ರಾಜ್ಯದ 26,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುತ್ತೆ. ಬೆಂಗಳೂರಿನ 6,500ಕ್ಕೂ ಹೆಚ್ಚು ಔಷಧಿ ಅಂಗಡಿಗಳು ಬಂದ್ ಆಗುತ್ತೆ. ಹಾಗಾದ್ರೆ ನಾಳೆ ಕಂಪ್ಲೀಟ್ ಆಗಿ ಔಷಧ ಅಂಗಡಿಗಳು ಬಂದ್ ಆಗುತ್ತೆ. ಏನಾದರೂ ಅಗತ್ಯವಿರುವ ಔಷಧಿಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಖರೀದಿ ಮಾಡೋದು ಒಳ್ಳೆಯದು. ಆನ್ಲೈನ್ ಔಷಧಿ ಮಾರಾಟದಿಂದ ಸಣ್ಣ ಹಾಗೂ ಮಧ್ಯಮ ಮಟ್ಟದ ಶಾಪ್ಗಳಿಗೆ ಹೊಡೆತ ಬೀಳ್ತಾ ಇದೆ. ಆನ್ಲೈನ್ ಔಷಧಿ ಮಾರಾಟದ ವಿರುದ್ಧ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕೋವಿಡ್ ವೇಳೆ ಆನ್ಲೈನ್ ಔಷಧಿ ಮಾರಾಟಕ್ಕೆ ಅವಕಾಶವನ್ನು ನೀಡಿತ್ತು ಕೇಂದ್ರ ಸರ್ಕಾರ. ಕೋವಿಡ್ ನಿಂತ ಬಳಿಕವೂ ಕೂಡ ಯಾಕೆ ಅನ್ನೋದು ಅವರ ಪ್ರಶ್ನೆ. ಕೋವಿಡ್ ನಿಂತ ಬಳಿಕವೂ ಕೂಡ ಆನ್ಲೈನ್ನಲ್ಲಿ ಔಷಧಿ ಮಾರಾಟ ನಿಲ್ಲುತ್ತಿಲ್ಲ. ಸೊ ಹೀಗಾಗಿ ಕ್ಯಾಶ್ ಬ್ಯಾಕ್ ಪೈಪೋಟಿಗೆ ಬೇಸತ್ತಿದ್ದಾರೆ ಮೆಡಿಕಲ್ ಅಂಗಡಿಗಳು. ಇನ್ನು ಫಾರ್ಮಸಿಗಳಿಗೆ ತೀವ್ರ ಪೈಪೋಟಿ ಕೊಡ್ತಾ ಇದ್ದಾವೆ ಆ್ಯಪ್ಗಳ ಕಂಪನಿಗಳು. ಹೀಗಾಗಿ ಪ್ರಶ್ನೆ ಅದಲ್ಲ ಸರ್. ಇವತ್ತು ಮುಷ್ಕರ ಮುಂದುವರಿಯುತ್ತೆ. ಮುಂದುವರೆದಾಗ ಅದನ್ನು ಎದುರಿಸಿ ನಿಲ್ಲಲಿಕ್ಕೆ ಕೆಲವು ಇದು ಬೇಕಾಗುತ್ತೆ. ಆ ಕಾರಣದಿಂದ ಅವರೇನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ. ಸೊ ಅದರಿಂದ ಆ ರೀತಿ ನಾವು ಯಾವತ್ತೂ ಕೂಡ ಏಕಪಕ್ಷೀಯ ತೀರ್ಮಾನವನ್ನು ನಾವು ಮಾಡಿಲ್ಲ. ನಾವು ಯಾವಾಗಲೂ ಕೂಡ ಈಗ ಏಕಪಕ್ಷೀಯ ತೀರ್ಮಾನ ಮಾಡಿದರೆ ನಿನ್ನೆ ಲೇಬರ್ ಕಮಿಷನರ್ ಹತ್ರ ಅವ್ರು ಯಾಕೆ ಬರ್ತಾ ಇದ್ರು? ವೆಂಕಟರಮಣಪ್ಪನೂ ಬಂದಿದ್ರು, ಜಗದೀಶರು ಬಂದಿದ್ರು. ಅಲ್ಲಿ ಏಕಪಕ್ಷೀಯ ತೀರ್ಮಾನ ಏನೂ ಇಲ್ಲ. ನಾವು ಪ್ರಜಾಸತ್ತಾತ್ಮಕವಾಗಿ 8 ಸಂಘಟನೆಗಳು ಸೇರಿ ನಾವು ತೀರ್ಮಾನ ಮಾಡ್ತೀವಿ. ಈಗ ಸಂಘಟನೆಗಳಲ್ಲಿ ಒಡಕಾಗಲಿಕ್ಕೆ ಕಾರಣ ಏನು? ಅದು ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತಾರೆ ಹೇಗೆ? ಅದು ಮ್ಯಾನೇಜ್ಮೆಂಟು ಮತ್ತು ಸರ್ಕಾರದ ಕೈವಾಡನೂ ಇರಬಹುದು. ನಾವು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಒಂದು ಹೋರಾಟ ರಾಜ್ಯದ ಜನ ನಿಲ್ತಾ ಇದ್ದಾರೆ ಅಂತ ಹೇಳಿದಾಗ ಅದನ್ನು ದುರ್ಬಲ ಮಾಡಲಿಕ್ಕೆ ಹಲವು ಶಕ್ತಿಗಳು ಪ್ರಯತ್ನ ಮಾಡ್ತವೆ. ಆ ರೀತಿ ಆ ಶಕ್ತಿಗಳು ಕೂಡ ಪ್ರಯತ್ನ ಮಾಡಿರಬಹುದು. ಈಗ ಕೋರ್ಟ್ ಆದೇಶಗಳು ಕೂಡ ಬಂದಿದೆ. ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳಿ ಅನ್ನೋಂಥ ಒಂದು ಮೆಸೇಜ್ ಅನ್ನು ಕೂಡ ಈಗ ಹೈಕೋರ್ಟ್ ನೀಡಿರುವಂಥದ್ದು. ತಾವೀಗೇನಾದ್ರು ಈಗ ನಾಳೆ ಸ್ಟ್ರೈಕ್ಗೆ ಹೋದ್ರೆ ಮತ್ತೆ ನಿಮಗೆ ನ್ಯಾಯಾಂಗ ನಿಂದನೆ ಆಗುವಂಥದ್ದು ಅಥವಾ ಎಸ್ಮಾ ಜಾರಿ ಆಗುವಂಥದ್ದು ಎಲ್ಲವೂ ನೌಕರರು ಸಫರ್ ಆಗಲ್ಲ ಸರ್ ನಿಮ್ಮ ನಿರ್ಧಾರಗಳಿಂದ? ಅಲ್ಲ, ಈಗ ನಾವು ಅದನ್ನೇ ಕೋರ್ಟ್ ಆದೇಶವನ್ನು ನೋಡಿ ನಾವು ತೀರ್ಮಾನ ಮಾಡ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ನಾನು ಆಗಲೇ ಹೇಳಿದೆ, ಪ್ರಬುದ್ಧವಾದಂಥ CI2 ನಾಯಕತ್ವ ಇದೆ, AITUC ನಾಯಕತ್ವ ಇದೆ. ಕಾರ್ಮಿಕ ವರ್ಗದಲ್ಲಿ ಸುದೀರ್ಘವಾದಂಥ ಹೋರಾಟ ಮಾಡಿದಂಥ ಅನುಭವಗಳಿದ್ದಾವೆ. ಅದರಿಂದ ನ್ಯಾಯಾಲಯದ ಆದೇಶವನ್ನು ಪರಿಶೀಲನೆ ಮಾಡಿ ನಾವು ಒಂದು ಸಮಂಜಸವಾದಂಥ ತೀರ್ಮಾನವನ್ನು ತಗೊಳ್ತೀವಿ. ನೌಕರರ ಹಿತಾಸಕ್ತಿನೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತೀವಿ ಅಲ್ವಾ? ಅವ್ರಿಗೆ ತೊಂದರೆನೂ ಆಗಬಾರ್ದು. ಸೊ ನಮ್ಮ ಬೇಡಿಕೆನೂ ಈಡೇರಬೇಕು. ನಮ್ಮ ಬೇಡಿಕೆ ಈಡೇರಿದ್ರೆ ಆ ಮುಷ್ಕರ ಆಗುವಂಥ ಅಗತ್ಯ ಇಲ್ಲ. ಈಗಲೂ ಟೈಮ್ ಇದೆ, ರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ. ಸೊ ಸರ್ಕಾರ ಇವಾಗಲೂ ಕೂಡ ಮನಸ್ಸು ಮಾಡಿ ಸೆಟ್ಲ್ ಮಾಡ್ಬೋದು, ಮಾಡಿ ಅಂತ ವಿನಂತಿ ಮಾಡ್ತೀವಿ. ನಿನ್ನೆ ನಡೆದಂಥ ಸಭೆಯಲ್ಲಿ ಸಾರಿಗೆ ಆಯುಕ್ತರು 25 ತಾರೀಕಿನವರೆಗೆ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರ? ಇಲ್ಲ, ಈ ಕಾಲಾವಕಾಶ ಕೇಳಿಲ್ಲ ಅವರು. 25ಕ್ಕೆ ಆಡಳಿತ ವರ್ಗ ನಾವು ಏನ್ ಮಾಡಬೇಕು ಅಂತ ಹೇಳಿ ತರ್ತೀವಿ ಅಂತ ಹೇಳಿದ್ರು. ಅದು ಒಂದು ಜನರಲ್ ಥಿಂಗ್ಸ್. ಅದು ಈಗ ಉದಾಹರಣೆ, ಇಂದಿನ ಮುಷ್ಕರದ ಅವಧಿಯಲ್ಲಿ ಕೊಟ್ಟಂತ ಕೈಗಾರಿಕಾ ವಿವಾದದ ಕಾಯ್ದೆ ಅನ್ವಯ ಲೇಬರ್ ಕಮಿಷನರ್ ಇರ್ತಕ್ಕಂಥದ್ದು ಇನ್ನೂ ಇತ್ಯರ್ಥ ಆಗಿಲ್ಲ. ಸೊ ಅದರಿಂದ ಅವರು ಇತ್ಯರ್ಥ ಮಾಡೋಕಲ್ಲ, ಸವು ಹೇಳ್ಕೊಂಡು ಟೈಮ್ ಮುಂದೆ ತಗೊಂಡು ಹೋಗ್ಲಿಕ್ಕೆ ಲೇಬರ್ ಕಮಿಷನರ್ ಕಚೇರಿಯನ್ನ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಬಳಸ್ಕೋತವೆ ಅಷ್ಟೇ. ಇದು ಮಂಜುನಾಥ್ ಅವ್ರು ಹೇಳುವಂಥದ್ದು. ಮುಖ್ಯವಾಗಿ ನಮ್ದು ಮುಷ್ಕರ ಈಗ ನಡೆಯುತ್ತೆ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ಒಗ್ಗಟ್ಟಿದೆ. ಕೆಲವು ಕಾರ್ಮಿಕ ಸಂಘಟನೆಗಳು ಹೋರಾಟದ ತೀವ್ರತೆಯನ್ನು ಅರಿತು ವಾಪಸ್ ಹೋಗ್ತಿದ್ದಾರೆ ಅನ್ನೋಂಥ ಮಾತುಗಳು ಮಾಡ್ತಾರೆ. ಅಲ್ಲದೆ ಈಗ ಇನ್ನೂ ಕೂಡ ಸರ್ಕಾರ ಕಾಲಾವಕಾಶ ಇದೆ, ನಮ್ಮ ಜೊತೆ ಮಾತುಕತೆ ನಡೆಸಲಿ, ಸಭೆ ನಡೆಸಲಿ, ನಾವು ಮುಷ್ಕರದಿಂದ ಹಿಂದೆ ಸರಲಿಕ್ಕೆ ಚಿಂತನೆ ಮಾಡ್ತೀವಿ. ಆದರೆ ನ್ಯಾಯಾಲಯದ ಆದೇಶವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಈಗ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಮಂಜುನಾಥ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.